ಕರ್ನಾಟಕ ರಾಜ್ಯದ 41,905 ಸರ್ಕಾರಿ ಶಾಲೆಯ STMC ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ಸರ್ಕಾರ ನಿಮಗೆ ಒಂದು ಸಂವಿಧಾನಿಕ ಹುದ್ದೆ ಕೊಟ್ಟಿದೆ. ಅದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ, ಪ್ರೈವೇಟ್ ಸ್ಕೂಲಲ್ಲಿ ಓನರ್ಗೂ ಅಷ್ಟು ಪವರ್ ಕೊಟ್ಟಿಲ್ಲ, ಅದಕ್ಕಿಂತ ಜಾಸ್ತಿ ಪವರ್ ನಿಮಗೆ ಕೊಟ್ಟಿದೆ. ಆದರೆ ಸಂಬಳ ಮಾತ್ರ ಕೊಡ್ತಾ ಇಲ್ಲ. ಎಲ್ಲಿವರೆಗೆ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೋ ಅಲ್ಲಿವರೆಗೂ ನೀವು ಸರ್ಕಾರಿ ಶಾಲೆಯ ಮಾಲೀಕರಾಗಿರ್ತೀರಾ. ಆದ್ರಿಂದ ನೀವೆಲ್ಲ ಸಂಘಟಿತರಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ STMC ಸಹಕಾರ ಸಂಘ ರಚನೆ ಮಾಡಿಕೊಂಡು ರಾಜ್ಯ ಸಮಿತಿ ಸೇರಿ, ರಾಜ್ಯ ಸಮಿತಿ ಅಂದ್ರೆ ಕರ್ನಾಟಕ ರಾಜ್ಯ STMC ಸಹಕಾರ ಸಂಘ, ಇದನ್ನ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ. ಏನಕ್ಕೆ ಹೋರಾಡಬೇಕು ಅಂದ್ರೆ, ನಮ್ಮಲ್ಲಿ 5 ವಿಷಯ ಇದೆ, 5 ಪಾಯಿಂಟ್, ಅದಕ್ಕೋಸ್ಕರ ಹೋರಾಡಬೇಕು. ಮೊದಲನೇ ಪಾಯಿಂಟ್ ಏನಂದ್ರೆ, ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ವಿಷಯವಾರು ಸಬ್ಜೆಕ್ಟ್ ವೈಸು ಕಾಯಂ ಟೀಚರ್ನ ನೇಮಕ ಮಾಡಬೇಕು. ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಸಬ್ಜೆಕ್ಟ್ ವೈಸು ಕಾಯಂ ಟೀಚರ್ನ ನೇಮಕ ಮಾಡಬೇಕು. ಅದ್ರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ನ ನೇಮಕ ಮಾಡಬೇಕು. ನಾನ್ ಟೀಚಿಂಗ್ ಸ್ಟಾಫ್ ಅಂದ್ರೆ ಬೋಧಕೇತರ ವರ್ಗ. ಟೀಚರ್ ಕೆಲಸ ಮಾಡಬೇಕು, ನಾನ್ ಟೀಚಿಂಗ್ ಸ್ಟಾಫು ಮಾಡಬೇಕು. ಆಯ್ತಾ? ಅದು ಮೊದಲನೇದು. ಎರಡನೇದೇನೆಂದ್ರೆ, ನವೋದಯ ಸ್ಕೂಲ್ ತರ ಪ್ರತಿಯೊಂದು ಸರ್ಕಾರಿ ಶಾಲೆಗೂ ಮೂಲಭೂತ ಸೌಕರ್ಯ ಒದಗಿಸಬೇಕು. ಮೂರನೇ ಪಾಯಿಂಟ್ ಏನಂದ್ರೆ, LKG ಇಂದ 5ನೇ ಕ್ಲಾಸ್ ವರೆಗೂ 2 ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ, ಕನ್ನಡ ಮತ್ತೆ ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ CBSE ಗುಣಮಟ್ಟದ ಶಿಕ್ಷಣ ನೀತಿನ ಜಾರಿಗೆ ತರಬೇಕು. 4ನೇ ಪಾಯಿಂಟ್ ಏನಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 860 ವಸತಿ ಶಾಲೆಗಳಿವೆ. ಪ್ರತಿಯೊಂದು ವಸತಿ ಶಾಲೆಗಳನ್ನು ನವೋದಯ ಸ್ಕೂಲ್ ತರ 6ನೇ ಕ್ಲಾಸಿಂದ 12ನೇ ಕ್ಲಾಸ್ ವರೆಗೂ CBSE ಶಿಕ್ಷಣ ಕೊಟ್ಟು ಅಲ್ಲೂ ನವೋದಯ ಸ್ಕೂಲ್ ತರ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಇವು 4 ಮೇನ್ ಪಾಯಿಂಟ್. ಇದೇನಾರ ಆಗ್ಲಿಲ್ಲ ಅಂದ್ರೆ, ಸರ್ಕಾರಕ್ಕೆ ಯೋಗ್ಯತೆ ಏನಾರ ಇಲ್ಲ ಅಂದ್ರೆ, 5ನೇ ಪಾಯಿಂಟ್ ಅದು ನಮ್ಮ ಕೈಗೆ ಬರುತ್ತೆ. STMC ಸಹಕಾರ ಸಂಘಕ್ಕೆ ನೀವು 41,905 ಸರ್ಕಾರಿ ಶಾಲೆಗಳಿಗೂ ನೇರವಾಗಿ ಅನುದಾನ ಕೊಡಿ. ಆಯ್ತಾ? ಸರ್ಕಾರಿ ಶಾಲೆಗೂ, ಪ್ರತಿಯೊಂದು ಸರ್ಕಾರಿ ಶಾಲೆ, ರಾಜ್ಯದಲ್ಲಿ ಸುಮಾರು 42,000 ಸರ್ಕಾರಿ ಶಾಲೆಗಳಿದೆ. ನೀವು ವಾರ್ಷಿಕ ಬಜೆಟ್, ಶಿಕ್ಷಣ ಬಜೆಟ್ 42,000 ಕೋಟಿ ಅನುದಾನ ಇದೆ. ಅದನ್ನ ನೇರವಾಗಿ ಪ್ರತಿಯೊಂದು ಶಾಲೆಗೂ 1 ಕೋಟಿ ಕೊಡಿ. STMC ಸಹಕಾರ ಸಂಘ, ಆ ಸ್ಕೂಲಲ್ಲಿ ಏನಿದೆ STMC ಸಮಿತಿ, ಅವರೇ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ದಾನಿಗಳ ಸಹಾಯದಿಂದ ಮೂಲಭೂತ ಸೌಕರ್ಯನ ಒದಗಿಸ್ಕೊಂಡು, ಅವಶ್ಯ ಬಿದ್ದರೆ ಪೇರೆಂಟಿಂದ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಶಾಲೆಗಳನ್ನ ಮುನ್ನಡೆಸ್ತೀವಿ. ಅದಕ್ಕೋಸ್ಕರ ನೀವು STMC ಸಹಕಾರ ಸಂಘನ ರಚನೆ ಮಾಡಿ. ಆದ್ರಿಂದ ಕಳೆದ ಸಭೆಯ ತೀರ್ಮಾನದಂತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಅಂದ್ರೆ ಈ ತಿಂಗಳು ಅಕ್ಟೋಬರ್ 25ನೇ ತಾರೀಕು ಕೊನೆಯ ಶನಿವಾರ ಬರುತ್ತೆ. ಅವತ್ತು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ STMC ಸಹಕಾರ ಸಂಘದ 2ನೇ ಸಭೆ ಮಂಡ್ಯ ಜಿಲ್ಲೆಯ ತಗ್ಗಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬೆಳಿಗ್ಗೆ 11 ಗಂಟೆಗೆ ನಡೆಯುತ್ತೆ. ಆದ್ರಿಂದ ಎಲ್ಲ STMC ಅಧ್ಯಕ್ಷರು, ಉಪಾಧ್ಯಕ್ಷರು ನಿಮ್ಮ ಅಕ್ಕಪಕ್ಕ ಊರಲ್ಲಿರೋರೆಲ್ಲ ಎಜುಕೇಟ್ ಮಾಡಿ, ವಿಚಾರ ತಿಳಿಸಿ ಅವ್ರನ್ನೆಲ್ಲ ಕರ್ಕೊಬನ್ನಿ. ನಾವೆಲ್ಲ ಯಾರು ಇನ್ವಿಟೇಷನ್ ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಯಾರನ್ನ ನಮ್ಮ ಮನೆ ಉದ್ಧಾರ ಮಾಡಬೇಕು, ಇಲ್ಲ ನಮ್ಮ ಪರ್ಸನಲ್ ಅಜೆಂಡಾ ಇಟ್ಕೊಂಡು ಯಾರು ಮಾಡ್ತಾ ಇಲ್ಲ. ಆದ್ರಿಂದ ಈ ವಿಷಯ ನಿಮಗೆ ತಲುಪ್ತಾ ಇದೆ ಅಂದ್ರೆ ಇದನ್ನೇ ಪರ್ಸನಲ್ ಇನ್ವಿಟೇಷನ್ ಅಂತ ತಿಳ್ಕೊಂಡು ಪ್ರತಿಯೊಬ್ರು ಸ್ವಯಂ ಪ್ರೇರಿತವಾಗಿ ಬಂದು ಭಾಗವಹಿಸಿ ನಾವು ಒಗ್ಗಟ್ಟಾಗಿ ಹೋರಾಡೋಣ. ಆಯ್ತಾ? ನೀವೆಲ್ಲ ಓನರ್ಸ್, ಆ ಸರ್ಕಾರಿ ಶಾಲೆಯ ಓನರ್ಸ್ ಇದ್ದಂಗೆ, ಮಾಲೀಕರಿದ್ದಂಗೆ. ನಿಮ್ಮ ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ, ನೀವು STMC ಅಧ್ಯಕ್ಷ ಉಪಾಧ್ಯಕ್ಷ ಆಗಿದ್ದಾರೆ ಅಂದ್ರೆ ನೀವು ಸರ್ಕಾರಿ ಶಾಲೆ ಓನರ್ಸು. ನೀವೇ ಸ್ವಂತ ಜವಾಬ್ದಾರಿ ತಗೊಂಡು ಬಂದು ಅಟೆಂಡ್ ಮಾಡಿ, ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡಿ ಸರ್ಕಾರಿ ಶಾಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸೋಣ.